ಜನ ಓಡಾಡಲು ಇದ್ದ ರಸ್ತೆಯನ್ನೇ ಮುಚ್ಚಿದ ಮಾಲೀಕ. ರೋಡ್ ಕ್ಲೋಸ್ ಆದ್ರಿಂದ 100 ಕುಟುಂಬಗಳಿಗೆ ಸಂಕಷ್ಟ. ಎಸ್ ವೀಕ್ಷಕರೇ, ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಈ ಜಮೀನು ವ್ಯಾಜ್ಯಗಳು ಪದೇ ಪದೇ ಸದ್ದು ಮಾಡ್ತಾ ಇವೆ. ಒಂದು ಕಡೆ ಮಾಲೀಕ ಭೂಮಿ ನನಗೆ ಸೇರಿದ್ದು ಅಂತ ರುಚಿಗಿದ್ರೆ, ಮತ್ತೊಂದು ಕಡೆ ಈ ಜಾಗದಲ್ಲಿ ಮೊದಲು ರಸ್ತೆ ಇತ್ತು, ನಮಗೆ ಓಡಾಡಲು ರಸ್ತೆ ಬೇಕು ಅಂತ ಜನ ಮತ್ತೊಂದು ಕಡೆ. ಇಂತಹ ಓಡಾಡುವ ರಸ್ತೆ ವಿಚಾರಗಳು ಸರಿಯಾಗಿ ತಾರ್ಕಿಕ ಅಂತ್ಯವನ್ನ ಕಾಣದೆ ಜನರು ಮತ್ತು ಮಾಲೀಕರ ನಡುವೆ ಮಾರಾಮಾರಿ ನಡೆದಿರುವ ಅದೆಷ್ಟೋ ಪ್ರಕರಣಗಳನ್ನ ನೋಡಿದ್ದೇವೆ. ಇತ್ತ ಪಾವಗಡ ತಾಲೂಕಿನಲ್ಲಿಯೂ ಹಲವು ವರ್ಷಗಳಿಂದ ಇದ್ದ ಓಡಾಡುವ ರಸ್ತೆಯನ್ನ ಮಾಲೀಕರೊಬ್ಬರು ನಮಗೆ ಸೇರಿದ್ದು ಎಂದು ರಾತ್ರೋರಾತ್ರಿ ಬಂದ್ ಮಾಡಿದ್ದಾರೆ. ಜನರು ಬೇರೆ ಬೇರೆ ಊರುಗಳಿಗೆ ನಾವು ಈ ರಸ್ತೆಯಲ್ಲಿಯೇ ಹಲವು ವರ್ಷಗಳಿಂದ ಓಡಾಡಿದ್ದೇವೆ, ಈಗ ಏಕಾಏಕಿ ಹೀಗೆ ಮಾಡಿದ್ರೆ ನಾವು ಹೇಗೆ ಓಡಾಡೋದು ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೌದು, ಪಾವಗಡ ತಾಲೂಕಿನ ಕೋಣನಕುರಿಕೆ ಮಜರಿಯ ಜೋಗದಹಟ್ಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ರಾತ್ರೋರಾತ್ರಿ ಮುಚ್ಚಲ್ಪಟ್ಟಿರುವ ಘಟನೆ ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಜೋಗದಹಟ್ಟಿಯಲ್ಲಿ ಸುಮಾರು 100 ಕುಟುಂಬಗಳು ವಾಸವಾಗಿದ್ದು, ಇದು ತಾತ ಮುತ್ತಾತರ ಕಾಲದಿಂದಲೂ ಜನರು ಓಡಾಡ್ತಾ ಇದ್ದ ಸಾಂಪ್ರದಾಯಿಕ ರಸ್ತೆಯಾಗಿದೆ. ಈ ರಸ್ತೆ ಸರ್ವೆ ನಂಬರ್ 13 ಮತ್ತು 14ಕ್ಕೆ ಸೇರಿದ ಜಮೀನಿನ ಮಧ್ಯಭಾಗದಿಂದ ಹಾದು ಹೋಗುತ್ತೆ. ಆದ್ರೆ ಜಮೀನಿನ ಮಾಲೀಕರು ಯಾವುದೇ ಮುನ್ಸೂಚನೆಯನ್ನ ನೀಡದೆ ರಸ್ತೆಯನ್ನ ಮುಚ್ಚಾಕಿರೋದ್ರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ನಮ್ಮ ಮಕ್ಕಳಿಗೆ ಯಾಕೆ ತೊಂದರೆ ಮಾಡಬೇಕು? ಅಧಿಕಾರಿ ತಾವು ಮಾತಾಡಿದ್ದೀನಿ, ಎಂಎಲ್ಎ ತಾವು ಎಲ್ಲಾರು ತಗೊಂಡು ಹೋಗ್ಬಿಟ್ಟು ಗೋಣಗುರ್ಗಾರು ಈಗ ದಾರಿ ಮಾಡಬಾರ್ದು ಅಂತ ಹೇಳ್ಯಾರ. ನಮ್ಮ ಮಕ್ಕಳು ಮೆರಿಟಿ ಬಂದಾಗ 2 ಗದ್ದೆ ತಗೊಂಡಾರೆ. ನಮ್ಗೆ ಓದಿಲ್ಲ ಏನಿಲ್ಲ, ನಮ್ಮ ಮನೆಗೆ ಯಾರು 3 ಅಣ್ಣ ತಮ್ಮಗಳು ಬಂದ್ಬಿಟ್ಟು ಮೋಸ ಮಾಡಿ 2 ಗದ್ದೆ ತಗೊಂಡು ಹೆಸರಿ ಮಾಡಿಸ್ಕೊಂಡ. ಹೇಳ್ಸಾಮಿ ನೀವೇನು ಇನ್ನು ವಿಪರ್ಯಾಸ ಅಂದ್ರೆ ಈ ರಸ್ತೆ ತಮ್ಮದೇ ಸಮುದಾಯದ ಹಟ್ಟಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗವಾಗಿರೋದ್ರಿಂದ ಒಬ್ಬ ಜಮೀನಿನ ಮಾಲೀಕರು ದಾರಿಯನ್ನ ಮುಚ್ಚಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು ಮತ್ತೊಬ್ಬ ಜಮೀನಿನ ಮಾಲೀಕರು ಮಾತ್ರ ನನ್ನ ಜಾಗದಲ್ಲಿ ಸಾರ್ವಜನಿಕರು ಓಡಾಡಲು ಯಾವುದೇ ಅಭ್ಯಂತರ ಇಲ್ಲ ಎಂದು ಗ್ರಾಮಸ್ಥರ ಮುಂದೆಯೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಉದ್ದೇಶವಾಗಿ ದುರುದ್ದೇಶವಾಗಿ ನಮ್ಮದು ಏನು ಪ್ರಾಬ್ಲಮ್ ಇಲ್ಲ, ನಮ್ಮದು ದಾರಿಗೆ ತೊಂದರೆ ಮಾಡಿಲ್ಲ. ಹಿಂದ್ಗಡೆ ಸುಮಾರು ಜಾಗ ನೀವೇ ನೋಡ್ಕೊ ಬಂದ್ರಿ, ಅಲ್ಲಿಂದ ದಾರಿ ಅಲ್ಲಿ ಚೆನ್ನಾಗಿದೆ, ಕಲ್ಲಿಂದ ನಮ್ದು ನಕಾಶಗೂ ಇಲ್ಲ, ತಾತನ ಕಾಲದಾಗಿದ್ದ ದಾರಿ ಹೆಚ್ಚಿನಾಗೂ ಇಲ್ಲ. ನಾವೇನಂದ್ರೆ ಒಟ್ಟಿಗೆ ಅನ್ನ ತಿಂತಿದ್ದೀವಿ ಅಂತ ಬಿಟ್ಟಿದ್ದೀನಿ ದಾರಿ. ಲೆಕ್ಕಾಚಾರವಾಗಿ ಬಿಡಂಗಿಲ್ಲ. ನಮಗೆ ಸರ್ಕಾರದಿಂದ ಯಾವುದೇ ಪರಿಹಾರನೂ ಕೊಟ್ಟಿಲ್ಲ, ನಕಾಶೆ ಒಳಗೂ ಇಲ್ಲ. ಒಟ್ಟಿಗೆ ಅನ್ನ ತಿಂತಿದ್ದೀವಿ ಅಂತ ಹೇಳಿ ಬಿಟ್ಟಿದ್ದೀನಿ ನಾನು. ಈಗೇನೋ 50 ಲಕ್ಷದ ಒಂದು ರಸ್ತೆಗೆ ಅನುದಾನ ಬೇರೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಗೊತ್ತಿಲ್ಲ ಸರ್, ನಿಮಗೆ ಒಳ್ಳೇದ MP ಗ್ರಾಂಟ್ಗೆ ನಾವು ಅಪ್ಲೈ ಮಾಡಿದ್ದೀವಿ, ನಮಗೂ ಇನ್ನೂ ಏನೂ ಬಂದಿಲ್ಲ. ನಾವು MP ಗ್ರಾಂಟ್ಗೆ ಗೋವಿಂದ ಕಾರಜೋಳ ಅವರಿಗೆ ಮನವಿ ಕೊಟ್ಟಿದ್ದೀವಿ, ಟಾರ್ ರೋಡ್ಗೆ. ನಮಗಿನ್ನ ಏನೂ ಇದು ಆದೇಶ ಬಂದಿಲ್ಲ. ನಾವು ಮೊನ್ನೆ ಇದು ಅಳಿಬೇಕಾದ್ರೂ ಕೂಡ ಸೇರಿಸ್ಬಿಡಿವಿ ಎಲ್ಲ ಸರಿ ನಂಬರ್ ದಾರಿಗೆ ಅಂತ ಹೇಳಿದ್ವಿ ಸರ್. ಅವ್ನು ನಮಗೆ ಬರಲ್ಲ ಹಂಗೆ ಸೇರ್ಸಕ್ಕಂತ ನಾವು ಹೇಳಿದ್ವಿ. ನಮ್ಮ ಸರಿ ನಂಬರ್ ಸೇರಿಸಿ ಅಲ್ಲಿದ್ದ ಇವೆಲ್ಲ ಯಾವ್ಯಾವ ಬರ್ತಾವ ಎಲ್ಲ 1.5 ಕಿಲೋಮೀಟರ್ ಐತೆ ಅಲ್ಲಿದ್ದಡ್ದು ಯಾವಾಗ ದಾರಿ ಇದ್ದ ದಾರಿಗೆ ಅಂತಂದು ಹೇಳಿದ್ವಿ ನಾವು. ಮಂಜುನಾಥ್ ಅಂತ. ಎಷ್ಟು ಎಕರೆ ಇದೆ ಸರ್ ಈ ಕಡೆ? ಇಲ್ಲೆಲ್ಲ 1.5 ಎಕರೆ ಐತೆ, 4 ಜನ ಭಾಗದಲ್ಲಿ. ಏನು ರಸ್ತೆದೇನೋ ಸಮಸ್ಯೆ ಇದೆ ವಿಚಾರ? ರಸ್ತೆ ಸಮಸ್ಯೆ ಅಂದರೆ ನಮ್ಮದು ಅಲ್ಲೇವರೆಗೂ ಐತಿ. ಬೋರ್ಡ್ ಮಾಡೋಕ್ಕೂ ಬಿಡಲಿಲ್ಲ ಅವರು. ಬೋರ್ಡ್ ಮಾಡ್ಸೋಕ್ಕೂ ಕಳೆ ಕೀಳಿಸ್ಲಿಲ್ಲ ನಮ್ಮಲ್ದಾಗಿರೋದೇನೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ 10 ಅಡಿ ರೋಡ್ ಬಿಟ್ಟು ಹಾಕಿದ್ವಿ.
ಅದಕ್ಕೆ ಹಾಕಿದ್ವಿ ಅಷ್ಟೇ. ರೋಡ್ ಮಾಡಕ್ಕೆ ಬಿಡಕ್ಕೆ ನಿಮಗೆ ರೋಡ್ ಮಾಡಕ್ಕೇನು ಸಮಸ್ಯೆ ಇಲ್ಲ ನಿಮ್ಮ ಕಡೆ? ಸಮಸ್ಯೆ ಇಲ್ಲ, ನಾವೇ ಮಾಡಿಸ್ತಿದ್ವಿ. ಕಡೆ ಅಂತ ಹೋಗ್ಲಿ ಅಂತ ಅವ್ರು ಹೇಳ್ತಾರೆ. ಕೊನೆ ನಮ್ ಎಡ್ಜು ನಾವಿರೋದು 4 ಜನ ಅಣ್ಣ ತಮ್ಮಗಳು. ಅಲ್ಪ ಸ್ವಲ್ಪ ಜಮೀನು ಐತೆ, ಅದ್ರಾಗೂ ಪೂರ್ತಿ ರೋಡ್, ಪೈಪ್ ಲೈನ್ ನಮ್ದ್ರಾಗೆ, ಕರೆಂಟ್ ಲೈನ್ ನಮ್ದ್ರಾಗೆ ಎಲ್ಲ ಅವ್ರಿಗೆ ಬೇಕು ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು ಹೇಳಿ ಸರ್, ನೀವೇ ಹೇಳಿ. ನಿಮ್ಮ ಕಡೆಯಿಂದ ರಸ್ತೆಗೆ ಏನು ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ, ನಮ್ಮಲ್ಲೇ ಕೀಳ್ಸಿಲ್ಲ. ನಿಮ್ಮ ಜಾಗದಲ್ಲೇ ನೀವು ಇನ್ನ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಆಲ್ರೆಡಿ. ನಾವು ಬದ ಹಾಕ್ಸಿರೋದು 10 ಅಡಿಗೆ ಬಿಟ್ಟಿರೋದು. ಮತ್ತೆ ಆ ಪಕ್ಕದವ್ರು ಯಾರೋ ನಮ್ಮ ಜಾಗ ಅಂತೇಳಿ ಜನಗಳು ತೊಂದರೆ ಮಾಡ್ತಾವ್ರಲ್ಲ? ತೊಂದರೆ ಮಾಡ್ತಾರೆ ಅವರೇ, ನಾವಲ್ಲ. ನಾವು ಯಾವುದೇ ಉದ್ದೇಶಕ್ಕೆ ನಾವಪ್ಪ ಇಲ್ಲಿಗೆ ಈ ಗೊಲ್ರಟ್ಟಿಗೆ ಜಡ್ಜ್ ಇದ್ದಂಗೆ ನಮ್ಮ ತಂದೆ. ಇವತ್ತು ಕೇಳಿ ಎಲ್ಲಾರು ಕೇಳಿ, ಅವರು ಸಾರ್ವಜನಿಕರು ಇದ್ದಾರೆ. ಇನ್ನು ರಸ್ತೆ ಮುಚ್ಚಿರೋದ್ರಿಂದ ಕಳೆದ 2 ದಿನಗಳಿಂದ ಜನರಿಗೆ ಓಡಾಡಲು ಭಾರಿ ಕಷ್ಟ ಉಂಟಾಗ್ತಾ ಇದ್ದು, ಈ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಶಾಲಾ ವಾಹನಗಳು ಸ್ಥಗಿತಗೊಂಡಿವೆ. ಇದರ ಪರಿಣಾಮವಾಗಿ ಹಟ್ಟಿ ಮಕ್ಕಳಿಗೆ ಶಾಲೆಗೆ ಹೋಗಲು ಸಾಧ್ಯವಾಗದೆ ಮನೆಯಲ್ಲೇ ಉಳಿಯುವ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ರಸ್ತೆ ಮುಚ್ಚಿರೋದನ್ನ ಖಂಡಿಸಿ ಗ್ರಾಮಸ್ಥರು ಹಾಗೂ ಮಹಿಳೆಯರು ಸೇರಿ ಬೇರೊಂದು ರಸ್ತೆಯಲ್ಲಿ ಮುಳ್ಳು ಹಾಕಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು. ಏನ್ ಹೆಸರು ಅದಕ್ಕೆ ಹಳ್ಳಿಗೆ? ಜೋಗಾರಟ್ಟಿ ಅಂತ. ಜೋಗಾರಟ್ಟಿ ಅದು ಸುಮಾರು ಒಂದು 50 ಮನೆ ಇದಾವ. 50 ಮನೆ. ನಮ್ಮ ತಾತ ಬಿಟ್ಟು ಅವ್ರ ತಾತಂತಾಗಿದ್ದ ದಾರಿ ಇದು. ಅವರು ಏನಾನ ಮಾಡ್ಕೊಂಡ್ರೆ ಅವ್ರು ಒಟ್ಟಿಗೆ ದಾರಿ ಲಾಚಿ ಅಡ್ಡ ಇತ್ತು, ದಾರಿ ಇತ್ತು. ಅವ್ರು ಏನಾನ ಮಾಡ್ಕೊಂಡ್ಲಿ ಹೊಲ್ದಾರು, ನಮಗೆ ದಾರಿ ಇತ್ತು. ದಾರಿ ಇದೇ ದಾರಿ ಸರ್. 50 ಲಕ್ಷ ಸ್ಟಾರ್ ರೋಡ್ಗೆ ಹಾಕ್ಸೈತೆ, ಇನ್ನ ಅದು ಆಗಿಲ್ಲ, ಅಪ್ರಿಲ್ಗೆ ಹೋಗೈತೆ. 50 ಲಕ್ಷಕ್ಕೆ ದಾರಿ ಹಾಕ್ಸಿದ್ರಿ. ಈಗ ಅವ್ರದ್ದು ನಮ್ಮ ಜಾಗ ಅಂತ, ನಮ್ಮ ಜಾಗ ಅಂತ ಅಳ್ತಿಗೆ ಅಲ್ಲಿ ಬಂದೈತೆ, ಅಳ್ತಿಗೆ ಇಲ್ಲಿ ಬಂದೈತೆ ಅಂತ ಒಬ್ರಿಗೊಬ್ರು ನಮಗೆ ದಾರಿ ಇಲ್ಲ. ನಮ್ಮ ಅದಕ್ಕೆ ಎಷ್ಟು ವರ್ಷದಿಂದ ಇದೆ ಈ ದಾರಿ? ತಾತ ಮುಖ್ಯ. ಯಾವ ವಾಹನಗಳು ಬರ್ತೀವಿ? ಇನ್ನು ಈ ರಸ್ತೆ ಮುಚ್ಚಿರುವ ವಿಚಾರವಾಗಿ ತಕ್ಷಣ ತಹಸೀಲ್ದಾರರು ಮಧ್ಯಸ್ಥಿಕೆ ಅಗತ್ಯವಿದ್ದು ಸಮಸ್ಯೆಯನ್ನ ಬಗೆಹರಿಸಿ ಜೋಗದಹಟ್ಟಿ ಜನರಿಗೆ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.